ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಎರಡಂಕಿ ಅಂಶ ದಾಟಲಿಲ್ಲ. ಅದೇ ಕಾರಣಕ್ಕೆ ಅಭ್ಯರ್ಥಿಗೆ ಲೀಡ್ ಕೊಡದೇ ಇದ್ದ ಸಚಿವರ ರಾಜೀನಾಮೆ ನೀಡಬೇಕು ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹ ಮಾಡಿದ್ದಾರೆ. ಫಸ್ಟ್ ಟೈಮ್ MLA ಅವರು ಯಾವ ಸಚಿವರು ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡಿಸಿಲ್ವೋ ಅಂಥವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒತ್ತಾಯಿಸಿದ್ದಾರೆ. ಇದನ್ನು DK ಶಿವಕುಮಾರ್ ಅವರ ಮುಂದೆ ಪತ್ರಕರ್ತರು ಕೇಳಿದ್ರು, ಸರ್ ಹಿಂಗೆ ಹೇಳಿದ್ದಾರೆ ಅಂತೇಳಿ. DK ಶಿವಕುಮಾರ್ ಫುಲ್ ಗರಂ ಆಗಿಬಿಟ್ರು. ಏನು ಹೇಳಿದ್ರು ಗೊತ್ತಾ, ಅವರಿಗೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳಿ ಅಂತ ಕಿಡಿಕಾರಿದ್ರು. DK ಏನು ಹೇಳಿದರು, ಶಿವಗಂಗಾ ಬಸವರಾಜ್ ಹಂಗೆ ಹೇಳಿದ್ದಕ್ಕೆ ಏನು ಕಾರಣ, ಇವರಿಷ್ಟು ಕೋಪಗೊಳ್ಳೋದಕ್ಕೆ ಏನು ಕಾರಣ ಹೇಳ್ತೀನಿ. ಅದಕ್ಕಿಂತ ಮೊದಲು ಅವರ ಹೇಳಿಕೆಯನ್ನು ಗಮನಿಸಿ. ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ MLAಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ MLAಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಯಾಕೆ ಈ ಹೇಳಿಕೆಯನ್ನು ಈಗ ಎಲೆಕ್ಷನ್ಗೆ ಮೊದಲು ಒಂದು 10-12 ಎಲ್ಲರೂ ಕೊಟ್ಟಿದ್ರಲ್ವ, ನೀವು ಮಾಡಿ ಅಂತೇಳಿ. ಈಗ ರಾಜೀನಾಮೆ ಅಂತಂದರೆ ನಾನು ಮೊದಲೇ ಹೇಳಿದೆ, ಇದೇ DK ಶಿವಕುಮಾರ್ ತಮ್ಮನನ್ನೇ ಗೆಲ್ಸೋಕ್ಕಾಗಿಲ್ಲ, ಅವ್ರು ರಾಜೀನಾಮೆ ಕೊಡಬೇಕಲ್ವ. ಆಗಿದ್ದರೆ ಅವರ ಕ್ಷೇತ್ರದಲ್ಲಿ ಲೀಡ್ ಬಂದಿರ್ಬೋದು, ಅವರ ಕ್ಷೇತ್ರ ಮತ್ತು ರಾಮನಗರ, ಇಕ್ಬಾಲ್ ಹುಸೇನ್ 145. ಉಳಿದವ್ರು ಯಾರು ಲೀಡ್ ಕೊಟ್ಟೇ ಇಲ್ಲ. ರಂಗನಾಥ್ ಕೊಟ್ಟಿಲ್ಲ, ಡಾಕ್ಟರ್ ರಂಗನಾಥ್ ಕುಣಿಗಲ್ನಲ್ಲಿ. ಆಮೇಲೆ ಬಾಲಕೃಷ್ಣ ಕೊಟ್ಟಿಲ್ಲ ಮಾಗಡಿಯಲ್ಲಿ. ಆಮೇಲೆ ಗೆದ್ದೇ ಇಲ್ಲ DK ಸುರೇಶ್. ಹಾಗಿದ್ರೆ ಯಾರು ರಾಜೀನಾಮೆ ಕೊಡಬೇಕು? ಆಯಿತು, ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬರೋಣ. ಮುಖ್ಯಮಂತ್ರಿಗಳು ಎಷ್ಟು ಮಾಡಿದ್ದಾರೆ ಅಲ್ಲಿ? ಮೈಸೂರಲ್ಲಿ ಗೆದ್ದೇ ಇಲ್ಲ ಲಕ್ಷ್ಮಣ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲಕ್ಷ್ಮಣ ಹೇಳ್ತಾ ಇದ್ರು ನೋಡಿ, ಫ್ರೀಯನ್ನೆಲ್ಲ, ಆ ಫ್ರೀ ಬಗ್ಗೆ ಮಾತಾಡಲಿಕ್ಕಿದೆ, ಆಮೇಲೆ ಮಾತಾಡ್ತೀನಿ ನಾನು. ಈಗ ಲೀಡ್ ಕೊಡದವ್ರು ಯಾರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 56,000 BJPಗೆ ಲೀಡು ತಮ್ಮ ಮಗನ ವಿರುದ್ಧ. ಜಗದೀಶ್ ಶೆಟ್ಟರ್ಗೆ ಲೀಡು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಬೆಳಗಾವಿ ಗ್ರಾಮೀಣದಲ್ಲಿ. ಸ್ಪರ್ಧೆಗೆ ನಿಂತಿರೋದು ಯಾರು? ತನ್ನ ಮಗ ಮೃಣಾಲ್ ಹೆಬ್ಬಾಳ್ಕರ್. ಕ್ಷೇತ್ರದಲ್ಲೇ ಲೀಡ್ ಕೊಡೋಕ್ಕಾಗಿಲ್ಲ, ರಾಜೀನಾಮೆ ಕೊಡ್ತಾರಾ? SS ಮಲ್ಲಿಕಾರ್ಜುನ್ ತನ್ನ ಪತ್ನಿ ನಿಂತಿರೋದು ಎಲೆಕ್ಷನ್, ಆಯಿತಾ? ಅಲ್ಲೇ ಲೀಡ್ ಕೊಡಲಿಲ್ಲ, ಕ್ಷೇತ್ರದಲ್ಲಿ ಲೀಡ್ ಸಿಕ್ಕಿಲ್ಲ ಅವರಿಗೆ. ಮಜಾ ಇದೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಲಿಂಗಾಲೇಶ್ವರ ಸ್ವಾಮೀಜಿಗಳನ್ನು ಇಲ್ಲ, ವಾಪಸ್ ತಗೊಳ್ಳಿ, ಅಸೂಟಿ ಗೆಲ್ತಾರೆ. ಸಂತೋಷ್ ಲಾಡ್ ಅವರ ಕಲಘಟಕಿ ಕ್ಷೇತ್ರದಲ್ಲೇ ಲೀಡ್ ಸಿಕ್ಕಿಲ್ಲ ಕಾಂಗ್ರೆಸ್ಗೆ. ಅಲ್ಲಿ ಪ್ರಹ್ಲಾದ್ ಜೋಶಿಗೆ ಲೀಡ್, ರಾಜೀನಾಮೆ ಕೊಡ್ತಾರಾ? ಗೊತ್ತಿಲ್ಲ. MB ಪಾಟೀಲ್ ತಮ್ಮ ಬಬಲೇಶ್ವರದಲ್ಲಿ ಲೀಡ್ ಕೊಡ್ಸೋಕ್ಕಾಗಿಲ್ಲ. ಇನ್ನು D ಸುಧಾಕರ್ ಲೀಡ್ ಕೊಡೋಕ್ಕಾಗಲಿಲ್ಲ. ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ತಮ್ಮ ಕ್ಷೇತ್ರದಲ್ಲಿ ಲೀಡ್ ಇಲ್ಲ. ಮಧು ಬಂಗಾರಪ್ಪ ತನ್ನ ಅಕ್ಕನಿಗೆ ಲೀಡ್ ಕೊಡ್ಸೋಕ್ಕಾಗಿಲ್ಲ ಸೊರಬದಲ್ಲಿ, ರಾಜೀನಾಮೆ ಕೊಡ್ತಾರಾ? ಡಾಕ್ಟರ್ MC ಸುಧಾಕರ್ ಚಿಂತಾಮಣಿ ಲೀಡ್ ಕೊಡ್ಸೋಕ್ಕಾಗಿಲ್ಲ ರಕ್ಷಾರಾಮಯ್ಯಗೆ. H ಮುನಿಯಪ್ಪ ಓಪನ್ ಆಗಿ ಹೇಳಿದ್ದಾರೆ, ನೋಡಿ ಇದು ನಮ್ಮ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯದಿಂದಾಗಿ ಕೋಲಾರದಲ್ಲಿ ಸೋತಿದೆ, ಆದರೆ ಇದು ದೇವನಹಳ್ಳಿಗೆ ಬರುತ್ತೆ ಇವರ ಕ್ಷೇತ್ರ. ಈಗ ಲೀಡ್ ಇಲ್ಲ. ಗೃಹ ಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಮುದ್ದನಮೇಗೌಡರಿಗೆ ಲೀಡ್ ಕೊಡೋಕ್ಕಾಗಿಲ್ಲ, ಅಲ್ಲಿ ಸೋಮಣ್ಣಗೆ ಲೀಡ್. ರಾಜಣ್ಣ, ಮುದ್ದನಮೇಗೌಡರನ್ನು ಕರ್ಕೊಂಬಂದಿದ್ದು ರಾಜಣ್ಣನೇ. ಒಂದಲ್ಲ ಒಂದು ರೀತಿಯಲ್ಲಿ ಸೋಮಣ್ಣ ಅವ್ರನ್ನ ಕರ್ಕೊಂಬಂದಿದ್ದು ರಾಜಣ್ಣನೇ. ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಿದ್ದು. ಕಳೆದ ಬಾರಿ ಕೂಡ ಲೀಡ್ ಇಲ್ಲ ದೇವೇಗೌಡರಿಗೆ ಇಲ್ಲಿ, ಈ ಬಾರಿ ಕೂಡ ಲೀಡ್ ಇಲ್ಲ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಈ ನೋಡಿ, ಬೆಂಗಳೂರು ವಿಚಾರ ಹಂಗೆ ಬರಲ್ಲ, ಬೆಂಗಳೂರು ವಿಚಾರ ಲೀಡ್ ವಿಚಾರ ಬರಲ್ಲ, ಅಲ್ಲಿ ಸ್ಟೈಲ್ ಬೇರೆ. ಇನ್ನು ಚಲುವರಾಯಸ್ವಾಮಿ 50,000 ಲೀಡ್ HDKಗೆ. ಆಮೇಲೆ ಹೇಳೋಕ್ಕೆ ಮಾಡ್ತಾರೆ, ಚಲುವರಾಯಸ್ವಾಮಿ ಒಂದು ಸೇಫ್ ಆದರು.
ಕುಮಾರಸ್ವಾಮಿ ಕೃಷಿ ಸಚಿವರಲ್ಲ, ಹಾಗಾಗಿ ಸೇಫ್. ಇಲ್ಲಾಂತಂದರೆ ಅವ್ರ ಮುಂದೆ ಕೈ ಕಟ್ಟಿ ನಿಲ್ಲಬೇಕಾಗಿತ್ತು. ಅದರಿಂದ ಬಚಾವಾಗಿದ್ದಾರೆ. ಎಚ್ ಕೆ ಪಾಟೀಲ್ ಕಾನೂನು ಸಚಿವ, ಬಿ ಜೆ ಪಿ ಲೀಡ್. ದಿನೇಶ್ ಗುಂಡೂರಾವ್ ಬಿ ಜೆ ಪಿ ಲೀಡ್. ರಾಮಲಿಂಗಾರೆಡ್ಡಿ ಮಗಳಿಗೆ ಲೀಡ್ ಕೊಡೋಕ್ಕಾಗಿಲ್ಲ ಬಿ ಟಿ ಎಮ್ ಲೇಔಟ್ನಲ್ಲಿ. ತೇಜಸ್ವಿ ಸೂರ್ಯಗೆ ಲೀಡ್. ಆರ್ ಬಿ ತಿಮ್ಮಾಪುರ ಕಾಂಗ್ರೆಸ್ಗೆ ಲೀಡ್ ಇಲ್ಲ, ಬಿ ಜೆ ಪಿ ಲೀಡ್. ಶಿವಾನಂದ್ ಪಾಟೀಲ್ ಮಗಳಿಗೆ ಲೀಡ್ ಇಲ್ಲ, ಬಿ ಜೆ ಪಿಗೆ ಲೀಡ್. ಇವರೆಲ್ಲ ರಾಜೀನಾಮೆ ಕೊಡಬೇಕಾ? ಆಗತ್ತಾ? ಸೊ ಹಾಗಾಗಿ ಒಂದು ಹೇಳ್ತೀನಿ, ರಾಜೀನಾಮೆ ಕೊಡೋದು ಕ್ಯಾನ್ಸಲ್ ಆಗಿದೆ. ನನ್ನ ಪ್ರಕಾರ ಕ್ಯಾನ್ಸಲ್ ಆಗಿದೆ. ಇವರು ರಾಜೀನಾಮೆ ಕೊಡಿ ಅಂದರೆ ಡಿ ಸಿ ಎಮ್ ನೀವು ಕೊಡಿ ಅಂತಾರೆ, ಮುಖ್ಯಮಂತ್ರಿಗಳೇ ನೀವು ಗೆಲ್ಲಿಸಿಲ್ಲ ನೀವು ಕೊಡಿ ಅಂತಾರೆ. ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ.